ನಮಸ್ಕಾರ ಎಲ್ಲ ಶರಣ ಬಂಧುಗಳಿಗೆ ಶರಣಾರ್ಥಿಗಳು. ಇವತ್ತಿನ ಒಂದು ದಿನಮಾನಗಳಲ್ಲಿ ಈ ಜಗತ್ತಿನಲ್ಲಿ, ಈ ಸಮಾಜದಲ್ಲಿ ನಾವು ಹೆಂಗಿರಬೇಕು ಅಂತಂದರೆ, ನಾವು ಇನ್ನೊಬ್ಬರಿಗೆ ಹೀಯಾಳಿಸ್ಬಾರ್ದು, ಇನ್ನೊಬ್ಬರಿಗೆ ಕೀಟಲೆ ಕೊಡಬಾರ್ದು, ಇನ್ನೊಬ್ಬರಿಗೆ ಕೆಳಗೆ ಬಿದ್ದವರಿಗೆ ನಾವು ಅವರನ್ನು ನೋಡಿ ಅಸಹ್ಯ ಪಡಬಾರ್ದು. ನಮ್ಮ ಕಡೆಯಿಂದ ಇನ್ನೊಬ್ಬರಿಗೆ ಯಾವುದೇ ಥರದ ನೋವಾಗಬಾರ್ದು. ಹಾಗೆ ಒಂದು ಪಕ್ಷಿಗಾಗಲಿ, ಒಂದು ಕೀಟಕ್ಕಾಗಲಿ, ಪ್ರತಿಯೊಂದು ಉಸಿರಾಡುವ ಜೀವಿಗಾಗಲಿ ನಮ್ಮ ಕಡೆಯಿಂದ ಇನ್ನೊಂದು ಒಂದು ಜೀವಕ್ಕೆ ತ್ರಾಸು ಕೊಡಬಾರ್ದು. ಅದೇ ನಿಜವಾದ ಜೀವನ. ದಯವಿರಲಿ ಸಕಲ ಪ್ರಾಣಿಗಳಲ್ಲಿ ಅಂತ ಹೇಳಿದ್ದಾರೆ ಮಹಾತ್ಮ ಬಸವಣ್ಣನವರು. ಹೀಗಾಗಿ ಒಂದು ಸಣ್ಣ ಉದಾಹರಣೆ ಕೊಡ್ತೀನಿ ನಿಮಗೆ. ಒಬ್ಬ ಮನುಷ್ಯ ಕುಂಬಾರ ಮನೆಯಿಂದ 2 ಗಡಿಗೆಗಳ ತರ್ತಾನೆ. 2 ಗಡಿಗೆಗಳು ತಂದು ಆ ಗಡಿಗೆಗಳಿಂದ ಕೆರೆಗೂ ಹೋಗಿ 2 ಗಡಿಗೆಗಳಿಂದ ಮನೆಗೆ ನೀರು ತರೋದು, ಹೀಗೆ ಮಾಡ್ತಾನೆ. ಹೀಗಿದ್ದಾಗ ಅವು 2 ಗಡಿಗೆಗಳು ಬಹಳ ಅನ್ಯೋನ್ಯೆಯಿಂದ, ಬಹಳ ಪ್ರೀತಿಯಿಂದ ಗೆಳೆಯರಂತೆ ಇರ್ತಾ ಇದ್ವು. ಕೆಲವು ದಿನಗಳ ಕಳೆದ ನಂತರ ಆ ಮಾಲೀಕ ಕೆರೆಯಿಂದ ನೀರು ತರುವಾಗ ಮಾಲೀಕನ ಕೈಯಿಂದ ಜಾರಿ ಒಂದು ಗಡಿಗೆ ಕೆಳಗೆ ಬಿದ್ದು ಒಡೆದು ಹೋಗುತ್ತೆ. ಒಡೆದು ಹೋದಾಗ ಇನ್ನೊಂದು ಗಡಿಗೆ ಇರುತ್ತಲ್ಲ, ಆ ಗಡಿಗೆ, ಆ ಒಡೆದಿರ್ತಕ್ಕಂಥ ಗಡಿಗೆಗೆ ಹೇಳುತ್ತೆ, ಆಯಿತು, ನಿನ್ನ ಕತೆ ಮುಗೀತು, ನೀನು ಒಡೆದೋಗಿಬಿಟ್ಟಿದೀಯಾ, ನಿನ್ನ ಕತೆ ಮುಗೀತು, ಮಾಲೀಕ ನಿನ್ನನ್ನು ತಗೊಂಡು ತಿಪ್ಪೆಯಲ್ಲಿ ಎಸಿತಾನೆ, ನಿನ್ನ ಕತೆ ಮುಗೀತು ಅಂತ ನಗುತ್ತಾ ಆ ಒಡೆದಿರ್ತಕ್ಕಂಥ ಗಡಿಗೆಗೆ ಹೇಳುತ್ತೆ. ಆಗ ಒಡೆದಿರತಕ್ಕಂಥ ಗಡಿಗೆ ಬಹಳ ನೋವಾಗುತ್ತೆ, ಅಳ್ತಾ ಇರುತ್ತೆ. ಅರೆ, ನಾವು ಇಷ್ಟು ದಿನ ಜೊತೆಯಲ್ಲಿದ್ದೀವಿ, ಏನಪ್ಪ ಈಗ ನಾನು ಒಡೆದು ಹೋಗಿಬಿಟ್ಟೆ, ನನ್ನ ಗೆಳೆಯ ನಿನ್ನ ಕತೆ ಮುಗೀತು, ನಿನ್ನನ್ನು ಮಾಲೀಕ ತಿಪ್ಪೆಯಲ್ಲಿ ಎಸಿತಾನೆ ಅಂತ ಹೇಳಿದ್ನಲ್ಲ ಅಂತ ಭಾಳ ಬೇಜಾರಾಗುತ್ತೆ. ಆಗ 2 ದಿನ ನಂತರ ಆ ಮಾಲೀಕ ಏನು ಮಾಡ್ತಾನೆ, ಒಂದು ತೋಟದಿಂದ ಒಂದು ಗುಲಾಬಿ ಗಿಡವನ್ನು ತಂದು ಆ ಒಡೆದೋಗಿರ್ತಕ್ಕಂಥ ಗಡಿಗೆಯಲ್ಲಿ ಸ್ವಲ್ಪ ಮಣ್ಣನ್ನು ಹಾಕಿ ಆ ಗುಲಾಬಿ ಗಿಡವನ್ನು ನೆಡ್ತಾನೆ. ನೆಟ್ಟಿದಾಗ ಸುಂದರವಾಗಿರ್ತಕ್ಕಂಥ 6-7 ಗುಲಾಬಿ ಹೂಗಳನ್ನು ಬಿಡುತ್ತೆ. ಆ ಮಾಲೀಕ ಏನು ಮಾಡ್ತಾನಂತಂದರೆ, ಆ ಚೆನ್ನಾಗಿರ್ತಕ್ಕಂಥ ಗಡಿಗೆಯಿಂದ, ಕೆರೆಯಿಂದ ನೀರು ತಂದು ಈ ಗುಲಾಬಿ ಗಿಡಕ್ಕೆ, ಒಡೆದೋಗಿರ್ತಕ್ಕಂಥ ಗಡಿಗೆಯಲ್ಲಿ ಹಚ್ಚಿರ್ತಕ್ಕಂಥ ಗುಲಾಬಿ ಗಿಡಕ್ಕೆ ನೀರು ತಂದು ಹಾಕ್ತಾನೆ. ಆಗ ಚೆನ್ನಾಗಿರ್ತಕ್ಕಂಥ ಗಡಿಗೆ ಏನಪ್ಪ ಅಂತಂದರೆ, ನೀರು ಹಾಕುವ ಒಂದು ಸೇವೆ ಈ ಚೆನ್ನಾಗಿರ್ತಕ್ಕಂಥ ಗಡಿಗೆಗೆ ಬಂತಲ್ಲ ಅಂತ ಬಹಳ ನೋವಾಗುತ್ತೆ ಅದಕ್ಕೆ. ಯಾಕಂತಂದರೆ, ಇದಕ್ಕೆ ಸೇವಾ ಮಾಡುವ ಭಾಗ್ಯ ಸಿಕ್ತಲ್ಲ ನನ್ನಿಂದ, ಛೆ ಅಂತ ಮಾರಿ ಕೆಳಗೆ ಮಾಡಿಕೊಂಡು ನೀರು ಸುರಿಸುತ್ತಾ ಇರುತ್ತೆ. ಆಗ ಒಡೆದೋಗಿರ್ತಕ್ಕಂಥ ಗಡಿಗೆಗೆ ಏನಪ್ಪ ಅಂತ ಒಡೆದೋಗಿರ್ತಕ್ಕಂಥ ಗಡಿಗೆ ಚೆನ್ನಾಗಿರ್ತಕ್ಕಂಥ ಗಡಿಗೆಗೆ ಹೇಳುತ್ತೆ, ಗೆಳೆಯ, ನಾವು ಈಗಲೂ ಜೊತೆಯಲ್ಲಿದ್ದೀವಿ, ನಾವೆಲ್ಲೂ ದೂರ ಹೋಗಿಲ್ಲ ಗೆಳೆಯ, ನಾವು ಪ್ರೀತಿಯಿಂದ ಇರೋಣ ಅಂತ ಹೇಳುತ್ತೆ. ಆಗ ಒಡೆಯಲಾಗಿರ್ತಕ್ಕಂಥ ಗಡಿಗೆಗೆ ತುಂಬ ನೋವಾಗುತ್ತೆ. ಅರೆ, ನಾನು ಸುಮ್ಮನೆ ಕೀಟಲೆ ಕೊಟ್ಟಿದ್ನಲ್ಲ, ಸುಮ್ಮನೆ ಮನಸ್ಸು ನೋಯಿಸಿದ್ದೀನಲ್ಲ, ನಿನ್ನ ಕತೆ ಮುಗೀತು ಅಂತ ಹೇಳಿದ್ನಲ್ಲ, ಈಗ ಸೇವೆ ಮಾಡುವ ಭಾಗ್ಯ ನನಗೆ ಬಂತು, ಆದರೂ ಕೂಡ ಏನಪ್ಪ ಅಂತಾರೆ, ಒಡೆದು ಹೋಗಿರ್ತಕ್ಕಂಥ ಗಡಿಗೆ, ನಾವು ಈಗಲೂ ಜೊತೆಗಿದ್ದೀವಿ, ನಾವು ಈಗಲೂ ಪ್ರೀತಿಯಿಂದ ಇರೋಣ ಅಂತ ಹೇಳ್ತು. ಏನಪ್ಪ ಅಂತಂದ್ರೆ,
ಆ ಆ ಗಡಿಗೆಗೆ ಚೆನ್ನಾಗಿರ್ತಕ್ಕಂಥ ಗಡಿಗೆ ತನ್ನ ತಪ್ಪಿನ ಅರಿವಾಗುತ್ತೆ. ಆವಾಗ ಅಳ್ತಾ ಇರುತ್ತೆ. ಯಾಕೆ ಗೆಳೆಯ ಅಳ್ತಾ ಇದ್ದೀಯ? ಇಲ್ಲ, ನಾನು ನಿನಗೆ ನೋವು ಕೊಟ್ಟಿದ್ದೀನಿ, ನಿನ್ನ ಮನಸ್ಸಿಗೆ ನಾನು ನೋವು ಮಾಡಿದ್ದೀನಿ, ನನ್ನನ್ನು ಕ್ಷಮಿಸಿಬಿಡು ಅಂತ ಎರಡೂ ಕೈ ಜೋಡಿಸಿ ಹೇಳುತ್ತೆ. ಆಗ ಅವೆರಡು ಗಡಿಗೆಗಳು, ನೋಡು, ನಾನು ಒಡೆದೋಗಿದ್ದೆ, ಮಾಲೀಕ ಅದರಲ್ಲಿ ನನ್ನ ಮಣ್ಣು ಹಾಕಿ ಗುಲಾಬಿ ಗಿಡವನ್ನು ನೆಟ್ಟಿದ್ದಾನೆ. ಆ ಗುಲಾಬಿ ಗಿಡಕ್ಕೆ ಒಳ್ಳೆ ಒಳ್ಳೆ 6-7 ಹೂವುಗಳು ಬಿಟ್ಟಿದೆ. ಆ ಹೂವಿನ ಮಕರಂದವನ್ನು ನಾನು ದಿನ ಸವಿತೀನಿ, ನೀನು ಸವಿ. ನೀನು ನೀರು ತೊಗೊಂಡು ಬಂದು ಇಲ್ಲಿ ಹಾಕ್ತೀಯ, ಗಿಡಕ್ಕೆ ಹಾಕ್ತೀಯ. ಆ ಹೂವು ಎಷ್ಟು ಚೆನ್ನಾಗಿದೆ ನೋಡು. ಅದರಿಂದ ಮಕರಂದ ನಮ್ಮ ಮೂಗಿಗೆ ಸ್ಪರ್ಶಿಸಿದಾಗ ಏನೋ ಒಂದು ಆನಂದ. ಆ ಗುಲಾಬಿ ಹೂಗಳನ್ನು ನೋಡಿದಾಗ ಕಣ್ಣಿಂದ ನೋಡಿದಾಗ ಏನೋ ಒಂದು ಖುಷಿ. ಹೀಗೆ ಈ ಜಗತ್ತಿನಲ್ಲಿ ನಾವು ತುಂಬ ಪ್ರೀತಿಯಿಂದ ಅನ್ಯೋನ್ಯತೆಯಿಂದ ಇರೋಣ ಅಂತ ಒಡೆದಿರತಕ್ಕಂಥ ಒಡಿಲಾರದ ಗಡಿಗೆಗೆ ಬುದ್ಧಿ ಹೇಳುತ್ತೆ. ಹೀಗೆ ಅವೆರಡು ಬಹಳ ಪ್ರೀತಿಯಿಂದ ಜೀವನ ಮಾಡ್ತವೆ. ಗೆಳೆಯರೆ, ಈ ಕಥೆಯಿಂದ ನಾವು ಏನು ತಿಳಿದು ಬಂತು ನಮಗೆ ಅಂತಂದರೆ, ನಾವು ಯಾರಿಗೂ ಯಾವ ಸಮಯದಲ್ಲೂ ಕೂಡ ಮನನೊಯಿಸಿ ಮಾತಾಡಬಾರ್ದು. ಯಾವ ಕೆಳಗೆ ಬಿದ್ದಿರ್ತಕ್ಕಂಥ ಮನುಷ್ಯ ಮೇಲೆ ಬರ್ಬೋದು, ಮೇಲಿರ್ತಕ್ಕಂಥ ಮನುಷ್ಯ ಕೆಳಗೆ ಬೀಳ್ಬೋದು. ಅದು ನಿರ್ಣಯ ಪರಮಾತ್ಮಂದು. ಹೀಗಿರುವಾಗ ನಮ್ಮಿಂದ ಇನ್ನೂ ಒಂದು ಜೀವಿಗೆ ಕೂಡ, ಒಂದು ಕೀಟ ಆಗಲಿ, ಒಂದು ಪಕ್ಷಿಗಾಗಲಿ, ಒಂದು ಪ್ರಾಣಿಗಾಗಲಿ, ಮನುಷ್ಯರಿಗಾಗಲಿ, ಯಾರಿಗೇ ಆಗಲಿ ನಮ್ಮಿಂದ ನೋವು ಆಗಬಾರ್ದು ಅಷ್ಟೇ. ಯಾವ ಹೊತ್ತಿನಲ್ಲಿ ಏನಾಗುತ್ತೋ ಅದು ಸೃಷ್ಟಿಕರ್ತನಿಗೆ ಬಿಟ್ಟಿದ್ದು. ಹೀಗಾಗಿ ನಮ್ಮಿಂದ ಇನ್ನೊಬ್ಬರಿಗೆ ನೋವಾಗಬಾರ್ದು. ಪ್ರೀತಿಯಿಂದ, ಸ್ನೇಹದಿಂದ, ಸಂತೋಷದಿಂದ ಜೀವನ ಮಾಡಬೇಕು. ಜೈ ಕರ್ನಾಟಕ ಮಾತೆ, ಜೈ ಶ್ರೀರಾಮ್.